ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಲು ಜೇನು ಲೋಕ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಬ್ಬ ಮುಗಿದು 4 ಡೇಸ್ ಆಯಿತು. ಕೆಲವೊಬ್ಬರು 3 ಡೇಸ್ ಗಂಟ ದೇವಿನ ಕೂರಿಸಿರ್ತೀರ, ಮೀನ್ಸ್ ವರಲಕ್ಷ್ಮಿನ ಕೂರಿಸಿರ್ತೀರ. ಕೆಲವೊಬ್ಬರು ಒಂದೇ ದಿನಕ್ಕೆ ಎತ್ತುತ್ತಾ ಇರ್ತೀರ. ಸೊ ಎಲ್ರಿಗೂ ಎತ್ತಬೇಕಾದ್ರೆ ತುಂಬಾ ಬೇಜಾರಿರುತ್ತೆ. ರಾತ್ರಿ ಎಲ್ಲ ಅಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ದೇವಿಗೆ ಸೀರೆ ಉಡಿಸಿ ಅಲಂಕಾರ ಮಾಡಿ ಸಣ್ಣ ಪುಟ್ಟ ವಸ್ತುಗಳನ್ನ ಎಲ್ಲೆಲ್ಲೋ ಸೇರಿಸ್ಬಿಟ್ಟಿರ್ತೀವಿ. ಅದನ್ನೆಲ್ಲ ತಂದು ಚೆನ್ನಾಗಿ ಕಾಣಿಸ್ಲಿ ಅಂತ ನೀಟಾಗಿ ಡೆಕೋರೇಷನ್ ಮಾಡ್ತಾ ಇರ್ತೀವಿ. ಸೊ ಅದಾದಮೇಲೆ ಹಬ್ಬ ಎಲ್ಲ ಮುಗಿದ್ಬಿಟ್ಟು ಮಾರನೇ ದಿನ ಎತ್ತೋದಿದೆಯಲ್ವಾ, ಅದಂತೂ ತುಂಬಾ ಬೇಜಾರಾಗ್ತಿರುತ್ತೆ ಎಲ್ರಿಗೂ. ಸೊ ಆ ಮೇಯ್ನ್ ಪಾಯಿಂಟ್ ಏನಪ್ಪ ಅಂತಂದರೆ, ಎಲ್ಲರೂ ಮನೆಗೂ ಅರ್ಶಿನ ಕುಂಕುಮಕ್ಕೆ ಹೋಗಿರ್ತೀವಿ. ಬಾಳೆಹಣ್ಣುಗಳಂತೂ ಸಿಗ್ತಾನೆ ಇರುತ್ತೆ. ಅದಾದ ನಂತರ ನಾವು ಕೂಡ ಹಣ್ಣುಗಳನ್ನ ತಂದಿರ್ತೀವಿ ದೇವ್ರ ಮುಂದೆ ಇಡೋದಕ್ಕೆ. ಎಲ್ಲ ಹಣ್ಣುಗಳು ರಾಶಿ ರಾಶಿ ಮಿಕ್ಬಿಟ್ಟಿರುತ್ತೆ. ಬಾಳೆಹಣ್ಣಂತೂ ತುಂಬ ಸರಿ ತಿನ್ನೋದಕ್ಕೆ ಆಗ್ತಾ ಇರಲ್ಲ. ಕೆಲವೊಂದು ಸಲ ಬೇಕಾದ್ರೆ ಆ್ಯಪಲ್ಲು ಈ ಥರ ಬೇರೆ ಹಣ್ಣುಗಳಾದರೆ ತಿಂದುಬಿಡ್ತಾರೆ ಮಕ್ಕಳುಗಳು. ಬಾಳೆಹಣ್ಣೆ ರಿಪೀಟ್ ಕೊಡ್ತಾಯಿದ್ರೆ ಅವ್ರಿಗೂ ಒಂಥರ ಆಗುತ್ತೆ. ಪ್ಲಸ್ ನಮಗೂ ಅಷ್ಟೇ ತಿನ್ನೋದಕ್ಕೆ ಮನಸ್ಸೇ ಬರ್ತಿರಲ್ಲ. ಸೊ ಅದಕ್ಕೆ ಏನು ಮಾಡೋದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಅದಾದಮೇಲೆ ನಮ್ಮಮ್ಮ ಹೇಳಿದ್ರು, ಈ ಥರ ರಸಾಯನ ಮಾಡು, ಕಂಪ್ಲೀಟ್ ಎಲ್ಲ ಹಣ್ಣುಗಳು ಮಿಕ್ಸ್ ಆಗುತ್ತೆ, ಪ್ಲಸ್ ಬಾಳೆಹಣ್ಣು ಸ್ವಲ್ಪ ಜಾಸ್ತಿ ಹಾಕು, ಬೇಗನೆ ಖಾಲಿ ಆಗುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ, ತಿಂತಾರೆ ಅಂತ ಹೇಳಿಬಿಟ್ಟು. ಸೊ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಬಾಳೆಹಣ್ಣನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಯಾಕಂತಂದರೆ ಅರ್ಶಿನ ಕುಂಕುಮಕ್ಕೆ ಹೋಗಿದ್ವಲ್ಲ. ಸೊ ಬಾಳೆಹಣ್ಣುಗಳಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿತ್ತು. ನಾವು 2 kg ತಂದಿದ್ರೆ ಆಲ್ಮೋಸ್ಟ್ ಅದು ಒಂದು 3 kg ಹತ್ತಿರ ಆಗಿಬಿಟ್ಟಿರುತ್ತೆ. ಅರ್ಶಿನ ಕುಂಕುಮದಲ್ಲಿ ಬಾಳೆಹಣ್ಣು ಕೊಡ್ತಾರಲ್ವ. ಸೊ ಹಾಗಾಗಿ ಎಸೆಯೋದಕ್ಕೂ ಮನಸ್ಸಾಗಲ್ಲ. ಈ ಬೆಂಗಳೂರಲ್ಲಂತೂ ಈ ಕಡೆ ಹಸುಗಳು ಬರ್ತಾ ಇರಲ್ಲ, ಎಲ್ಲೆಲ್ಲೋ ಇರುತ್ತೆ ಹಸುಗಳು. ಮನೆ ಹತ್ರ ಅಂತೂ ಬರ್ತಾಯಿಲ್ಲ. ಊರ ಕಡೆಗಳಾಗಿದ್ದರೆ ಹಸುಗಳೆಲ್ಲ ಇರುತ್ತೆ, ಅದಕ್ಕೆ ಹಾಕ್ಬಿಡ್ಬೋದು. ಸೊ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ರಸಾಯನ ಮಾಡೋಣ ಅಂದ್ಬಿಟ್ಟು ಎಲ್ಲ ಆ ಥರ ಹಣ್ಣುಗಳನ್ನೂ ಮಿಕ್ಸ್ ಮಾಡಿದ್ದೆ, ಸ್ವಲ್ಪ ಟೇಸ್ಟ್ ಜಾಸ್ತಿ ಸಿಗಲಿ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಸಣ್ಣದಾಗಿ ಪುಡಿ ಮಾಡಿಕೊಂಡು. ಅದಾದಮೇಲೆ ಸ್ವಲ್ಪ ಕಡಲೆಪುರಿ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಟೇಸ್ಟಿಗೆ ಅಂತ. ಸೊ ಅದಾದ ನಂತರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳು, ಜಾಸ್ತಿ ಬೇಡ, ಯಾಕಂದರೆ ಮಧ್ಯದಲ್ಲಿ ಒಂದು ಸ್ವೀಟಾಗಿ ಸಿಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಹಸಿ ತೆಂಗಿನ ತುರಿನ 1 ಕಪ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ಲ. ಬೆಲ್ಲ, ಕಡಲೆಪುರಿ, ಹಸಿ ತೆಂಗಿನ ತುರಿ ಪ್ಲಸ್ ಎಲ್ಲ ಥರ ಡ್ರೈ ಫ್ರೂಟ್ಸು ಮತ್ತು ಹಣ್ಣುಗಳು ಎಲ್ಲ ಮಿಕ್ಸ್ ಆದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಏನಾದ್ರೂ ಸ್ವಲ್ಪ ಒಣಶುಂಠಿ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಫ್ಲೇವರಿಗೆ. ನಾನಿಲ್ಲಿ ಏಲಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಅದು ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ. ಅದಾದ ನಂತರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕೊಡಿ. ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ಮಕ್ಕಳು. ಯಾಕಂತಂದರೆ ಬರೀ ಬಾಳೆಹಣ್ಣು ಕೊಟ್ಟರೆ ಅವ್ರಿಗೆ ಇಷ್ಟ ಆಗ್ತಿರಲ್ಲ. ಈ ಥರ ಒಂದ್ಸಲಿ ಟ್ರೈ ಮಾಡಿ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಪ್ಲಸ್ ಹಣ್ಣು ಕೂಡ ಬೇಗನೆ ಖಾಲಿ ಆಗುತ್ತೆ. ಯಾರೆಲ್ಲ ಈ ರೆಸಿಪಿನ ಮುಂಚೆಗೆ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಅಂತಂದರೆ ಇದನ್ನೊಂದ್ಸಲಿ ಟ್ರೈ ಮಾಡಿ ನೋಡಿ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ವಿಡಿಯೋ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.